ಕನ್ನಡತಿ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಅಂತಲೇ ಹೇಳ್ಬೋದು ಇವ್ರನ್ನ. ಅಂತ ವರದಿನಿಯವರು ಇದೀಗ ಇನ್ನು ನೆನಪಾಗಿ ಮಾತ್ರ ಉಳಿದಿದ್ದಾರೆ. ಹಾಗಾದರೆ ನಿಜಕ್ಕೂ ಆಗಿದ್ದು ಏನಿದ್ರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿದೆ. ಕನ್ನಡತಿ ಸೀರಿಯಲ್ನಲ್ಲಿ ವಿಲನ್ ಪಾತ್ರದಲ್ಲಿ ಕೂಡ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಅಂತಂದರೆ ಅದು ವರದಿನಿ ಅಂತಲೇ ಹೇಳ್ಬೋದು. ಅಂದರೆ ಅವರ ಹೆಸರು ಸಾರಾ ಅಣ್ಣಯ್ಯ ಅಂತ. ಇನ್ನು ನಾಯಕಿಯಾಗಿ ವಿಲನ್ ಆಗಿ ಎರಡು ಶೇಡ್ನಲ್ಲೂ ಕಾಣಿಸ್ಕೊಂಡಿದ್ದಂಥ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಂಥ ಅದ್ಭುತವಾದ ನಟಿ. ಇನ್ನು ಈ ಸೀರಿಯಲ್ ಆದ ನಂತರ ಎಲ್ಲೂ ಕೂಡ ಕಾಣ ಸಿಗಲಿಲ್ಲ. ತೆಲುಗಿನಲ್ಲಿ ಒಂದೆರಡು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದು ಬಿಟ್ಟರೆ ಮತ್ತೆಲ್ಲೂ ಸಿಗಲಿಲ್ಲ. ಸದ್ಯಕ್ಕೆ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಆಸ್ಟ್ರೇಲಿಯಾದ ಒಬ್ಬ ಟೆಕ್ಕಿ ಜೊತೆ ಈಗ ಮದುವೆ ಕೂಡ ಫಿಕ್ಸ್ ಆಗಿದೆಯಂತೆ. ಮೂಲತಃ ಇವರು ಮಂಗಳೂರಿನ ಚಿಲುವೆ ಆಗಿರುವಂಥ ಇವರು ಸದ್ಯ ಆಸ್ಟ್ರೇಲಿಯಾ ಟೆಕ್ಕಿ ಜೊತೆ ಈಗ ಮದುವೆನೂ ಕೂಡ ಫಿಕ್ಸ್ ಆಗಿದೆ. ಈಗ ಅಲ್ಲಿಗೆ ಹೋಗಿ ಸೆಟಲ್ ಕೂಡ ಆಗ್ತಿದ್ದಾರೆ. ಹೀಗಾಗಿ ಸೀರಿಯಲ್ ಮತ್ತು ಸಿನಿಮಾಗಳಿಂದ ಸಂಪೂರ್ಣವಾಗಿ ದೂರ ಉಳಿಯಲಿದ್ದಾರೆ ಅಂತ ಹೇಳಲಾಗುತ್ತೆ ವರದಿನಿ ಅವ್ರನ್ನ, ಅಂದರೆ ಸಾರಾ ಅಣ್ಣಯ್ಯ ಅವ್ರನ್ನು. ಇದೇ ಕಾರಣಕ್ಕಾಗಿ ಇಂದು ಕೇವಲ ನೆನಪಾಗಿ ಮಾತ್ರ ಇವರು ಉಳಿಯಲಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಜನ ಅಭಿಮಾನಿಗಳಿಗೆ ಇದೇ ವಿಚಾರವಾಗಿ ಕಂಬನಿ ಕೂಡ ಮಿಡಿದಿದ್ದಾರೆ. ಅಯ್ಯೋ, ಇಂಥ ಒಳ್ಳೆ ನಟಿ ನಮ್ಮ ಚಿತ್ರರಂಗದಲ್ಲಿ ಇನ್ನಷ್ಟು ಇರಬೇಕಿತ್ತು. ಒಳ್ಳೊಳ್ಳೆ ನಟ ನಟಿಯರೆಲ್ಲ ಮದುವೆ ಆಗಿಬಿಟ್ಟು ಹಿಂಗೆ ಬೇರೆ ದೇಶಕ್ಕೆ ಹೋಗ್ಬಿಟ್ರೆ ಹೆಂಗಪ್ಪ ನಮ್ಮ ಕತೆ ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ಪಡ್ಡೆಗಳು ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಆಗ ನೀವೇನಂತಾರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.